ಹಲೋ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಹರೀಶ್ ಕನ್ನಡಿಗ. ಇವತ್ತು ಒಬ್ಬಟ್ಟು ಯಾವ ಥರ ಮಾಡೋದು ಮನೆಯಲ್ಲೇ ಅಂತ ಹೇಳ್ಕೊಡ್ತೀನಿ. ಇದು ನಮ್ಮ ಅಕ್ಕ ಮಾಡಿರೋದು. ಇದಕ್ಕೆ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್, ಬನ್ನಿ. ಮೊದಲಿಗೆ ನಾವು 1 kg ಮೈದಾಗೆ ಮಾಡ್ತಾ ಇರೋದು ಇದು ಒಬ್ಬಟ್ಟು. ಅದನ್ನು ಮೈದಾನ ಒಂದು ಬೌಲ್ಗೆ ಹಾಕ್ಕೋಬೇಕು. 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ, ಮತ್ತೆ 1 ಚಿಟಿಕೆಯಷ್ಟು ಅಡಿಗೆ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಹೋಗಿ, ಸ್ವಲ್ಪನೇ ನೀರು ಆ್ಯಡ್ ಮಾಡ್ತಾ ಹೋಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ನಾನು ಸ್ವಲ್ಪನೇ ನೀರು ಆ್ಯಡ್ ಮಾಡಿ ಅಂತ ಏನಕ್ಕೆ ಹೇಳಿದೆ ಅಂದರೆ, ಒಂದೇ ಸಲ ಹಾಕ್ಬಿಟ್ರೆ ಅದು ಪಾಯಸ ಆಗೋಯ್ತದೆ. ಅದಕ್ಕೋಸ್ಕರನೇ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಕೊಂಡು ಮಿತವಾಗಿ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಈಗ ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದಿ ಆದಮೇಲೆ ಅದನ್ನು ನೀಟಾಗಿ ರೌಂಡಕ್ಕೆ ಉಂಡೆ ಕಟ್ಟಿ, ಏಕೆಂದರೆ ಚೆನ್ನಾಗಿ ಕಾಣಲಿ ನೋಡೋಕ್ಕೆ ಅಂತ. ಮತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿ ಅದನ್ನು ನೀಟಾಗಿ ಒಂದು ಹಾಫ್ ಆನ್ ಅವರ್ ಇಲ್ಲಾಂದರೆ 1 hour ಅದನ್ನು ಮುಚ್ಚಿ, ನೀಟಾಗಿ ಮುಚ್ಚೋದ್ರಿಂದ ನೀಟಾಗಿ ಮುಚ್ಚಿ ಕವರ್ ಮಾಡಿ ಮುಚ್ಚಿ ಅದನ್ನು ಸೈಡ್ಗೆ ಎತ್ತಿಡಿ. ಮತ್ತು ಇನ್ನೊಂದು ಬಾಣಲಿಗೆ ಗಸಗಸೆ ಹಾಕಿ ಸ್ವಲ್ಪ ಸಮಯ ಉರಿರಿ, ಅದು ಬೆಚ್ಚಗಾಗಂಗೆ ಸ್ವಲ್ಪ ಉರಿರಿ. ನೆಕ್ಸ್ಟ್ ಅದನ್ನು ಸ್ವಲ್ಪ ಇದಕ್ಕೆ ಎತ್ತು ಮಡಿಕೊಳ್ಳಿ. ಮತ್ತು ಸಣ್ಣ ಡ್ರೈವನ್ನು ಸ್ವಲ್ಪ ತೊಗೊಂಡು ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನೊಂದು ಕಡೆಗೆ ಎತ್ತಿಡಿ. ಮತ್ತು ಇವೆಲ್ಲನೂ ಒಂದು ಸೈಡ್ಗೆ ಎತ್ತಿಡಿ. ನೆಕ್ಸ್ಟ್ ಬಂದು ಈ ಕೊಬ್ಬರಿ ಇರುತ್ತಲ್ಲ, ಈ ಕೊಬ್ಬರಿನ ಜಜ್ಜಿ ಅದನ್ನು ಮಿಕ್ಸಿಗೆ ಹಾಕಿ ಅದನ್ನ ಗ್ರೈಂಡ್ ಮಾಡ್ಕೊಳ್ಳಿ. ಜಜ್ನಿಲ್ಲ ಅಂದರೆ ಅದು ಮಿಕ್ಸಿ ಕೆಟ್ಟೋಗುತ್ತೆ, ಇಲ್ಲ ಕರೆಕ್ಟಾಗಿ ಗ್ರೈಂಡ್ ಆಗೋಲ್ಲ, ಮಿಕ್ಸ್ ಆಗೋಲ್ಲ, ಪುಡಿ ಆಗೋಲ್ಲ. ಸೊ ಅದರಿಂದ ಇದನ್ನ ಜಜ್ಜಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಆ್ಯಡ್ ಮಾಡಿ ಅದನ್ನ ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡಿಕೊಂಡು ನೀಟಾಗಿ ಅದನ್ನು ಸ್ವಲ್ಪ ಒಂದು ಬೌಲ್ಗೆ ಎತ್ತಿಟ್ಕೊಳ್ಳಿ. ಮತ್ತು ನಮ್ಮ ಅಕ್ಕ ಚೆನ್ನಾಗಿ ಸೂಪರಾಗಿ ಅಡುಗೆ ಮಾಡ್ತಾರೆ. ನಿಮ್ಗೆ ಯಾವ ಅಡುಗೆ ಬೇಕು ಹೇಳಿ, ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ. ಮತ್ತು ಏನಂದರೆ ನಮ್ಮ ಅಕ್ಕಂಗೆ ತುಂಬ ಆಸೆ, ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ಅದರಲ್ಲಿ ಅಡುಗೆ ಮಾಡಿ ತೋರಿಸ್ಬೇಕು ಎಲ್ಲ ಜನರಿಗೂ ಅಂತ. ನೋಡೋಣ, ಸಾಧ್ಯವಾದರೆ ಅದನ್ನ ಓಪನ್ ಮಾಡೋಣ ಹೊಸ್ದಾಗಿ. ಮತ್ತು ಇದೆಲ್ಲ ಆದಮೇಲೆ ನಾವು ಬೆಲ್ಲದ ಪಾಕ ತಗೋಬೇಕು. ಇದಕ್ಕೆ ಬೆಲ್ಲದ ಪಾಕ ತಗೋಬೇಕು. ಸೊ ಅದಕ್ಕೆ ಬೆಲ್ಲನ ಜಜ್ಜಿ ನೀಟಾಗೆಲ್ಲ ಜಜ್ಜಾದ್ಮೇಲೆ ಅದನ್ನು ಗ್ಯಾಸಲ್ಲಿ ಒಲೆ ಮೇಲೆ ಮಡಗಿ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಅದನ್ನು ಕುದಿಯಕ್ಕೆ ಬಿಡಿ. ಅದು ಪಾಕ ಆಗುತ್ತೆ ಈ ಥರ. ಮತ್ತು ಅದನ್ನು ನೀಟಾಗಿ ಸೋಸ್ಕೊಳ್ಳಿ. ಏನಕ್ಕೆ ಅಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಲ್ಲು ಮಿಕ್ಸ್ ಆಗಿರುತ್ತೆ, ಅದಕ್ಕೆ ಕಲ್ಲು ಮಿಕ್ಸ್ ಆಗಬಾರ್ದು ಅಂತ ಅದನ್ನು ಒಂದು ಟೀ ಇದರಲ್ಲಿ ಸೋಸಿ ನೀಟಾಗಿ ಸೋಸ್ಕೊಂಡಾದ್ಮೇಲೆ ನಾವು ರುಬ್ಬಿರೋ ಕೊಬ್ಬರಿ ತುರಿನ ಆ್ಯಡ್ ಮಾಡಿ, ಮತ್ತು ಹುರಿದಿರೋ ರವೆ ಇರ್ತಲ್ಲ, ಆ ರವೆನೂ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತು ಹುರಿದಿರೋ ಗಸಗಸೆ ಮರಿಬೇಡಿ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಕರೆಕ್ಟಾಗಿ ಬರಲಿಲ್ಲ ಅಂದರೆ ಅದು ಸ್ವಲ್ಪ ಪಾಕ ಆ್ಯಡ್ ಮಾಡಿಕೊಂಡು ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಮಿಕ್ಸ್ ಮಾಡೆಲ್ಲ ಆದಮೇಲೆ ಅದನ್ನು ನೀಟಾಗಿ ಈ ಥರ ಸಣ್ಣಕ್ಕೆ ಉಂಡೆ ಮಾಡ್ಕೊಳ್ಳಿ. ಉಂಡೆ ಮಾಡಾದಮೇಲೆ ಮತ್ತು ಇನ್ನೊಂದು ಮೈದಾ ಇರುತ್ತಲ್ಲ, ಅದನ್ನು ಸ್ವಲ್ಪ ಈ ಥರ ನೀಟಾಗಿ ಉಂಡೆ ಮಾಡಿ ಈ ಥರ ಮೈದಾ ಇದ್ರೊಳಗೆ ಅದನ್ನು ಮಿಕ್ಸ್ ಮಾಡಿ ಹಾಕಿ ಈ ಥರ ಒಂದು ಸಲ ಮನೇಲಿ ಪ್ರೆಸ್ ಮಾಡಿ ಈ ಥರ ತವಕ್ಕೆ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಬಿಟ್ಟು ಕೊಟ್ಟೋಣ ಅಂದರೆ ಮನೆಯ ಒಬ್ಬಟ್ಟು, ಹೋಮ್ ಮೇಡ್ ಒಬ್ಬಟ್ಟು ತಯಾರು. ಮತ್ತು ಇದೇ ಥರ ಅಡುಗೆ ಮಾಡೋದು ಯಾವ ಥರ ಪ್ರತಿಯೊಂದು ನಾನು ಹೇಳ್ಕೊಡ್ತೀನಿ. ಅಂದರೆ ನಮ್ಮ ಅಕ್ಕವರು ಅಡುಗೆ ಮಾಡ್ತಾರೆ, ನಮ್ಮ ಅಕ್ಕವರೇ ಸ್ವಲ್ಪ ಗೈಡ್ ಮಾಡೋದು, ಅದನ್ನು ನಾನು ನಿಮಗೆ ತೋರಿಸ್ತಾ ಬರ್ತೀನಿ. ವಾಯ್ಸ್ ಎಲ್ಲ ನನ್ನದೇ ಇರುತ್ತೆ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿಯೊಂದು ಇರುತ್ತೆ. ಯೋಗದಿಂದ ಹಿಡಿದು ಬೆಳಗ್ಗೆ ಏನು ಮಾಡ್ತೀನಿ, ಮತ್ತು ಹಳ್ಳಿಗರು ಏನು ಮಾಡ್ತಾರೆ, ಏನು ತಿಂತಾರೆ ಅನ್ನೋದೆಲ್ಲ ತೋರಿಸ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗಾಯ್ಸ್, ಬಾಯ್.